ನಮ್ಮ ದುರ್ಗಪ್ಪ ಬರೆಯೋದು ಸಾಕಷ್ಟು ಮುಕ್ತ ಚಂದೇಶನೊಳಗೆ ವೈಚಾರಿಕ ಕವನಗಳನ್ನು ಬರೆದಿದ್ದಾನೆ. ಉಮೇಶ್ ಬೆಳಕೋಡಿ ಯಾವಾಗಲೂ ಬರೆದಿದ್ದಾನೆ. ನಮ್ಮ ಶಿಷ್ಯ ಪ್ರಕಾಶ ಬೆಂಕಿಯಿಂದ ಇವರ ಕಾಕ ದೊಡ್ಡ ಹಿರಿಯಣ್ಣ ಶಿವಾನಂದ ಅಂತೂ ಗುರು ಈ ಛಂದಸ್ಸಿನ ಈ ಒಂದು ಮುಕ್ತವಾದಂತಹ ಚುಟುಕುಗಳಿಗೆಲ್ಲ ಇಲ್ಲಿ ಮೊದಲಿಗೆನೆ ಒಂದು ಪ್ರಜ್ಞಾವಂತರದ್ದು ಒಂದು ಒಳ್ಳೆಯ ಕವಿಗಳ ಒಂದು ಇದು ಭೂಮಿ ಇದು. ಬಹುಶಃ ನನ್ನ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ತರಲಿಲ್ಲ. ನಿಮ್ಮ ಊರಾಗ ಇದ್ದವ್ರನ್ನ ಎಲ್ಲ ಕವಿಗಳನ್ನ ನೆನಪು ಮಾಡ್ಕೊಂಡು ಸರ್ ಹಾಕಿದ್ದೀರಲ್ಲ, ನಿಮ್ಗೆ ಗೊತ್ತಾಗಿಲ್ಲ. ತಿರುಗಿ ಕೇಳಿದ್ನ, ಯಾಕಂದ್ರೆ ಸರ್ ಅಷ್ಟು ಉಲ್ಲೇಖಿಸಿದ್ರು ತಮ್ಮ ಅಧ್ಯಕ್ಷ ಭಾಷಣದೊಳಗೆ. ಜಿಲ್ಲಾ ಸಮ್ಮೇಳನ ಆಗಿರೋದ್ರಿಂದ ಈ ಭಾಗದಲ್ಲಿ ನಡೆಯೋದ್ರಿಂದ ಮರೆತು ಹೋಗಬಾರ್ದು ಅಂತ ಕೇಳ್ಕೊಂಡು ನಾನು ಅವಲ್ಲದ ಬಂದಿಯವರಿಗೆ ಅವಲ್ಲದ ಸಿದ್ದರಾಮಯ್ಯ ದರ್ಜೆ ಮಹಾವಿದ್ಯಾಲಯ ಮೂಡಲಗಿ ಇವುಗಳ ಸಹಯೋಗದಲ್ಲಿ ಇವತ್ತು ಶ್ರೀ ಸ್ವಾಮಿ ವಿವೇಕಾನಂದರ ಜಯಂತಿ ಹಾಗೂ ಮಕರ ಸಂಕ್ರಾಂತಿ ನಿಮಿತ್ತ ಈ ಒಂದು ಕವಿ ಕಾವ್ಯ ಕುಂಚ ಗಾಯನೋತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ನಾಡಿನ ಹೆಮ್ಮೆಯ ಕವಿಗಳು ಮಕ್ಕಳ ಸಾಹಿತಿಗಳಾದಂಥ ಗುಜಗುಂಡ್ ಸರ್ ಅವರಲ್ಲಿ ನಮಸ್ಕರಿಸ್ತಾ, ಅದೇ ರೀತಿ ನನ್ನ ಮಾನಸ ವಿದ್ಯಾಗುರುಗಳಾದಂಥ ಶ್ರೀ ಚಂದ್ರಶೇಖರ್ ಅಕ್ಕಿ ಗುರುಗಳ ಪಾದಗಳಿಗೆ ನಮಸ್ಕರಿಸುತ್ತಾ, ನಾಡಿನ ಬಹುತೇಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 7 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಪಡ್ಕೊಂಡು ಗೋಕಾವಿ ನಾಡಿನ ಕೀರ್ತಿಯನ್ನು ಹೆಚ್ಚಿಸಿದಂಥ ಸನ್ಮಾನ್ಯ ಶ್ರೀ ಕಾಡೇಶ್ ಕುಮಾರ್ ಸರ್ ಅವರಿಗೂ ನಮಸ್ಕರಿಸುತ್ತಾ, ಜಿಡಿಮಿಣಿ ಸರ್ ಅವರಿಗೂ, ಬಾಲಶೇಖರ್ ಬಂದಿ ಗುರುಗಳಿಗೂ ನಮಸ್ಕರಿಸುತ್ತಾ, ಇಲ್ಲಿರುವಂಥ ಎಲ್ಲ ನನ್ನ ಸಾಹಿತ್ಯಾಸಕ್ತ ಚಿತ್ರಕಲಾ ಆಸಕ್ತ ಎಲ್ಲ ಬಂಧುಗಳಿಗೆ ನಮಸ್ಕರಿಸುತ್ತಾ, ಇವತ್ತು ನಾನು ನಿನ್ನ ಪ್ರೀತಿ ಕಡಲ ರೀತಿ ಅನ್ನುವಂಥ ಒಂದು ಕವನ ಸಂಕಲನದಿಂದ ಆಯ್ದುಕೊಂಡಂಥ ಅಮ್ಮ ನಿನ್ನ ಮಡಿಲಿನಲ್ಲಿ ಅನ್ನುವಂಥ ಒಂದು ಕವನವನ್ನು ವಾಚನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಚಿತ್ರಕಲಾ ಪ್ರದರ್ಶನ ಮಾಡಲಿಕ್ಕೆ ಶ್ರೀ ಹುಗ್ಗಿ ಸರ್ ಅವರು ಅದು ಕವನ ಗಾಯನ ಮಾಡಲಿಕ್ಕೆ Oh